ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಬ್ಬರ ಜೊತೆ ಮದುವೆ, ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್, ಅಮಾಯಕ ಹೆಣ್ಮಕ್ಳ ಬಾಳಲ್ಲಿ ಆಟ ಆಡೋದೇ ಇವನ ಬಿಸ್ನೆಸ್ ಆಗ್ಬಿಟ್ಟಿದೆ. ಹೆಣ್ಣು ಮಕ್ಕಳನ್ನ ಶರ್ಟ್ ಬದಲಾಯಿಸೋ ಹಾಗೆ ಬದಲಾಯಿಸ್ತಾನೆ ಈ ಕಾಮುಕ. ಇದು ಬೇರೆ ರೀತಿಯ ಕತೆ. ಈ ಕಾಮುಕನಿಗೆ ಮದುವೆ ಆಗೋದೇ ಒಂದು ರೀತಿಯ ಚಟ. ಇಬ್ಬರನ್ನ ಮದುವೆ ಆಗ್ತಾನೆ, ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಾನೆ, ಶರ್ಟ್ ಬದಲಾಯಿಸೋ ರೀತಿಯಾಗಿ ಹೆಣ್ಮಕ್ಳನ್ನ ಬದಲಾಯಿಸ್ತಾನೆ ಈತ. ಖಾಸಗಿ ಕಂಪನಿಯ ಇಂಜಿನಿಯರ್ ರವಿಗೆ ಮದುವೆ ಆಗೋದೇ ಚಟ ಆಗ್ಬಿಟ್ಟಿದೆ. ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡುವಂತ ಈ ಚಿಕ್ಕನಾಯಕನಹಳ್ಳಿ ಚಪಲ ಚನ್ನಿಗರಾಯನ ಕತೆ ಇದು. 2024ರ ಜನವರಿಯಲ್ಲಿ ಮೊದಲ ಮದುವೆ ಆಗಿದ್ದ ಈ ರವಿ ಪತ್ನಿ ಬಳಿ ಕಂಡ ಹೆಣ್ಮಕ್ಕಳ ದೇಹದ ಬಗ್ಗೆ ವರ್ಣಿಸ್ತಾ ಇದ್ದಂತೆ ಕಾಮಿ. ಇನ್ನು ವರದಕ್ಷಿಣೆ ತಗೊಂಡ್ ಬಾ, ನಿನ್ನ ಸ್ನೇಹಿತರನ್ನ ಮನೆಗೆ ಕರ್ಸು ಅಂತ ಹೇಳ್ತಿದ್ದಂತೆ. ಗಂಡ ರವಿಯ ಅಸಲಿ ಮುಖ ಕಂಡು ಬೆಚ್ಚಿ ಬಿದ್ದಿದ್ದಾಳೆ ಪತ್ನಿ ಗರ್ಭಿಣಿ ಆದ್ಮೇಲೆ ನಿಜವಾದ ಆಟ ಶುರು ಮಾಡಿದ್ದ ಈ ಕಾಮಿ ರವಿ ಪತ್ನಿ ಗರ್ಭಿಣಿ ಆಗಿರುವಾಗಲೇ ಬೇರೆ ಮದುವೆಗೆ ಹುಡುಗಿ ಹುಡುಕ್ತಾ ಇದ್ದಂತೆ. ನನಗೆ ಮದುವೆ ಆಗಿ ಒಂದು ಮಗು ಇದೆ. ನನ್ನ ಗಂಡ ಸರಿ ಇಲ್ಲ ಸರ್. ಅವನು ಹುಡುಗಿರನ್ನ ಬಟ್ಟೆ ಬದಲಾಯಿಸ್ತಾನೆ ಸರ್. ಫಸ್ಟ್ ಏನು ಮಾಡ್ತಾನೆ ಅಂದರೆ ನನಗೆ ಹೊಡಿಯೋದು, ಬಡಿಯೋದು, ಹಿಂಸೆ ಕೊಡೋದು, ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸು ಅಂತ ನನಗೆ ಹಿಂಸೆ ಕೊಡ್ತಾ ಇದ್ದ ಸರ್. ನಾನು ಹೇಳಿದ್ದೀನಿ ಬೇಡ, ಹಂಗೆಲ್ಲ ಬೇಡ, ನಾವು ಚೆನ್ನಾಗಿರೋಣ, ನಾವು ಹಿಂಗಿರೋಣ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಸರ್. ಅವ್ರ ಅಕ್ಕಂದಿರು, ಅವ್ರ ಅಪ್ಪ, ಅವ್ರ ಅಮ್ಮ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ನನಗೆ ಮದುವೆ ಆಗಿ 7 ಮಂತ್ ನನ್ನ ಪ್ರೆಗ್ನೆನ್ಸಿ ಇದ್ದಾಗ ಹೋಗಿ ಒಂದು ಹುಡುಗಿನ ಎಂಗೇಜ್ಮೆಂಟ್ ಮಾಡ್ಕೊಬಂದೆ ಸರ್. ಅದಾದಮೇಲೆ ಅವ್ರು ಬಂದು ಗಲಾಟೆ ಮಾಡಿದ್ರು. ಗಲಾಟೆ ಮಾಡಾದ್ಮೇಲೆ ಮತ್ತೆ ಓಡೋದ, 1 ತಿಂಗಳು ಓಡೋದ. ಮತ್ತೆ KR ಪುರಂ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಅವನ್ನ ಕರೆಸಿ ಬುದ್ಧಿ ಹೇಳಿದ್ರು. ಮತ್ತೆ ಮಾಡಲ್ಲ, ನಾನು ಇನ್ನೊಂದ್ಸಲ ಆ ಥರ ತಪ್ಪುಗಳನ್ನ ಮಾಡಲ್ಲ ಅಂತ ಹೇಳಿ ನನ್ನ ಕಾಲು ಕೈ ಹಿಡಿದು ಅವ್ರ ಅಕ್ಕ, ಅವ್ರ ಅಪ್ಪ, ಅವ್ರ ಅಮ್ಮ ಎಲ್ಲರೂ ಬಂದು ಮತ್ತೆ ಮನೆ ಒಳಗಡೆ ಬಂದರು ಸರ್. ಅವಾಗ ನನಗೆ 8 ತಿಂಗಳಾಯಿತು ಸರ್. 8 ತಿಂಗಳು ಆದಮೇಲೆ ಮತ್ತೆ ಮಗು ಡೆಲಿವರಿ ಆಗಬೇಕಾದ್ರೆ ನನ್ನ ಬಿಟ್ಬಿಟ್ಟು ಓಡೋಗ್ಬಿಟ್ಟ ಸರ್. ಓಡೋಗ್ಬಿಟ್ಟು ನನ್ನ ಬಾಣಿತನಕ್ಕೆ ಹೋಗಿರೋ ಗ್ಯಾಪಲ್ಲಿ ಅವನು ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ ಸರ್. ಎರಡನೇ ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ ಸರ್. ಒಟ್ಟು ನನ್ನ ಸೇರಿ ಆ ಹುಡುಗಿನ ಸೇರಿ 2 ಮದುವೆ, 1 ಎಂಗೇಜ್ಮೆಂಟ್ ಆಗಿದ್ದಾನೆ ಸರ್. ಆಮೇಲೆ ನನ್ನ ಜೊತೆಲಿದ್ದಾಗೇ ಪಕ್ಕದ ಮನೆ ಹುಡುಗಿನ ಕರ್ಕೊಬಾ ಅನ್ನೋದು, ನನ್ನ ಫ್ರೆಂಡ್ಸು ಯಾರಾದರೂ ಮನೆಗೆ ಬಂದರೆ ಅವ್ರನ್ನ ಕರ್ಕೊಬಾ, ನನ್ನ ಗಂಡ ಕರೀತಾ ಇದ್ದಾನೆ ಅಂತ ಹೇಳೋದು. ಹುಡುಗಿರ್ನ ಬಟ್ಟೆ ಬದಲಾಯಿಸ್ತಾನೆ ಸರ್. ಮೊದಲ ಪತ್ನಿ ಹೆರಿಗೆಗೆ ಹೋದಾಗ ಮತ್ತೊಬ್ಬಳ ಜೊತೆ ಮದುವೆ ಆದ. 2025ರ ಡಿಸೆಂಬರ್ನಲ್ಲಿ ಸುಳ್ಳು ಹೇಳಿ 2ನೇ ಮದುವೆ ಆಗಿದ್ದ ಈ ವಿಕೃತ ಕಾಮಿ ರವಿ. ಇನ್ನು ಗಂಡನ ಅಸಲಿ ಮುಖವಾಡ ಬಯಲು ಮಾಡಿದಂತ ಮೊದಲ ಪತ್ನಿ. 2ನೇ ಮದುವೆ ವಿಚಾರ ತಿಳಿದು ರವಿ ಮನೆಗೆ ಹೋಗಿದ್ದಂತ ಮೊದಲ ಪತ್ನಿ ಮತ್ತು ಕುಟುಂಬಸ್ಥರಿಂದ ರವಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಇಬ್ರು ಸಾಕಾಗ್ತಿಲ್ಲ ಅಂತ ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾನೆ. ಅಕ್ಟೋಬರ್ನಲ್ಲಿ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟ್ ಆದ ಹುಡುಗಿ ಕುಟುಂಬಕ್ಕೆ ವಿಚಾರ ತಿಳಿಸಿದ್ದಾಳೆ ಮೊದಲ ಪತ್ನಿ. ಆಗ ರವಿ ಮನೆಗೆ ಬಂದು ಹಿಗ್ಗಾಮುಗ್ಗಾ ಗೂಸಾ ಕೊಟ್ಟಿದ್ದಾರೆ ಆ ಹುಡುಗಿ ಮನೆಯವರು. ರವಿ ವಿರುದ್ಧ ಜುಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಪರಾರಿಯಾಗಿರುವಂತ ಕಾಮುಕ ರವಿಗಾಗಿ ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ. ಎಷ್ಟೋ ಸಭ್ಯಸ್ಥ ಹುಡುಗರಿದ್ದಾರೆ, ಪಾಪ ಅವ್ರಿಗೆ ಒಂದು ಮದುವೆ ಆಗೋದಕ್ಕೂ ಹುಡುಗಿರು ಸಿಗ್ತಾ ಇಲ್ಲ. ಇಂಥ ಕಾಮುಕರಿಗೆ ಅದ್ ಹೆಂಗ್ ಹುಡುಗಿರು ಬಲೆಗೆ ಬಿದ್ದ್ಬಿಡ್ತಾರೆ ಗೊತ್ತಾಗ್ತಿಲ್ಲ. ತುಂಬಾ ಜನ ಮೋಸ ಹೋಗ್ತಿದ್ದಾರೆ. ಎಲ್ಲ ಶಾಸ್ತ್ರೋಕ್ತವಾಗಿ ಎಲ್ಲ ತೆಗೆದು ಎಲ್ಲ ಮದುವೆ ಮಾಡಿದೆ. ನಾನೇ ಅವ್ರ ಅಜ್ಜಿ ಅಲ್ವಾ.
ನನ್ನ ಮಗಳು ಚಿಕ್ಕ ಮಗಳು ಇದು ಎಲ್ಲ ಮಾಡಾದ್ಮೇಲೆ ಏನು ಮಾಡ್ದ ಅವನು, ಯಾಕೋ ನಮಗೆ ಡೌಟ್ ಬಂತು, ಸರಿಗೆ ನೋಡ್ಕೋತಿರ್ಲಿಲ್ಲ. ಮಗುನ ಕರ್ಕೊಂಡೋಗೋಕ್ಕೆ ಅಂತ ಬಂದೆ, ಒಂದು ಸರಿ ಕರ್ಕೊಂಡೋದೆ, 2 ದಿನ ಮಡಗ್ಕೊಂಡೆ ಮನೇಲಿ. ಇದು ನಿನ್ನ ತಂಗಿನೂ ನನಗೆ ಮದುವೆ ಆಗಿಬಿಟ್ರೆ ಎಲ್ಲ ಆಸ್ತಿ ನನಗೆ ಸಿಗ್ತದೆ, ನಾನೊಬ್ಬನಿಗೆ ಸಿಗ್ತದೆ ಅಂತ ಹೇಳ್ದ. ಈ ಹುಡುಗಿ ಹೇಳಿದ್ಲು, ಅವನು ಹೇಳ್ದ. ನಾನಂದೆ, ನಾನು ಕೊಡೋದು ಇಲ್ಲ ಇಂಚರಿನ ತಂಗಿನ, ನಿನಗೆ ಯಾವ ಆಸ್ತಿನೂ ಕೊಡೋಲ್ಲ, ಡೈವರ್ಸ್ ಕೊಟ್ಬಿಡು ಅಂದೆ. ಈ ಹುಡುಗಿ ಮಾತಾಡ್ದಾಗೆಲ್ಲ ಈ ಹುಡುಗಿ ಒಂದು ಮಾತಾಡುತ್ತೆ.